ನಮಸ್ತೆ. 27/3/2026 ಶುಕ್ರವಾರ. ಇವತ್ತಿನ ತಿಥಿ ಮತ್ತು ನಕ್ಷತ್ರ ಯೋಗಗಳನ್ನ ನೋಡೋಣ. ಸೂರ್ಯೋದಯ 6:19ಗೆ, 6:19ರಿಂದ 10:06ವರೆಗೂ ನವಮಿ ತಿಥಿ. ಆ ನಂತರ ಬರೋದು ದಶಮಿ. ಹಂಗಾಗಿ 10 ಗಂಟೆ 6 ನಿಮಿಷದ ಮೇಲೆ ಏನಾದರೂ ಶುಭ ಕಾರ್ಯಗಳು ಮಾಡ್ಬೋದು. ಪುನರ್ವಸು ನಕ್ಷತ್ರವೂ ಕೂತಿದೆ. ಅಂದರೆ ಬೆಳಿಗ್ಗೆ 6:19ರಿಂದ ಮಧ್ಯಾಹ್ನ 3:24ವರೆಗೂ. ಬೇರೆ ವಿಷಯಗಳಿಗೆಲ್ಲ ಪರವಾಗಿಲ್ಲ, ಆದರೆ ಹಣಕಾಸಿನ ವಿಷಯಕ್ಕೆ ಮಾತ್ರ ಖಂಡಿತವಾಗಿ ಹೊಸ ಪ್ರಯತ್ನಗಳು ಬೇಡ. ಆ ನಂತರ ಅಂದರೆ ಮಧ್ಯಾಹ್ನ 3:25ನ ಮೇಲೆ ದಿನಪೂರ್ತಿ ಪುಷ್ಯ ನಕ್ಷತ್ರವಿದೆ. ಮರಣವು ಪ್ರಾಣನಾಶವೂ ಇರೋದರಿಂದ ಆ ನಂತರ ಶುಭಕರವಾಗಿಲ್ಲ. ಅಂದರೆ 3:25ನ ಮೇಲೆ ಶುಭವಾಗಿಲ್ಲ. ಆದ್ದರಿಂದಾಗಿ ಏನೇ ಆದರೂ 3:25 ಮೇಲೆ ನಿಮ್ಮ ಕಾರ್ಯಗಳು ನಡೆಯಲಿ. ಹಣಕಾಸು ವಿಷಯದಲ್ಲಿ ಮಾತ್ರ ಗಮನ ಕೊಡಬೇಕು. ಬೆಳಿಗ್ಗೆ 6:19ರಿಂದ 9:36ವರೆಗೂ ಮಿಥುನ ರಾಶಿ. ಆ ನಂತರ ಕರ್ಕಾಟಕ ರಾಶಿ ಬರುತ್ತದೆ. ಬೆಳಿಗ್ಗೆ 6:19ರಿಂದ 10:06ವರೆಗೂ ಪುನರ್ವಸು ನಕ್ಷತ್ರದ 3ನೇ ಪಾದ. ಹಂಗಾಗಿ 3ನೇ ಪಾದ ಅಂತಂದರೆ ಇದು ಮಿಥುನ ರಾಶಿ ಬರುತ್ತದೆ. ಆ ನಂತರ ಬರೋದು ಅಂದರೆ ಪುನರ್ವಸು ನಕ್ಷತ್ರನೇ ಬರುತ್ತೆ, ಆದರೆ ಕಟಕ ರಾಶಿ ಬರುತ್ತದೆ. ಇದರಲ್ಲಿ ಇನ್ನೊಂದು ಏನು ಅಂತಂದರೆ, ಒಂದು ಸಮಯದವರೆಗೂ ಅಂತಂದರೆ ಪುನರ್ವಸು ನಕ್ಷತ್ರ ಎಲ್ಲಿವರೆಗೆ ಇರುತ್ತದೋ ಅಲ್ಲಿಯವರೆಗಾದ ಸಮಯ ಒಂದು ಯೋಗ ಅಂತಂದರೆ, ಆಮೇಲೆ ಬರುವಂಥದ್ದು ಆ ಯೋಗಗಳು ಚೇಂಜ್ ಆಗುತ್ತೆ ಅಂತ. ಹಂಗಾಗಿ ಪುನರ್ವಸು ನಕ್ಷತ್ರದಲ್ಲಿ 4ನೇ ಪಾದ ಮಧ್ಯಾಹ್ನ 3:24ಕ್ಕೆ ಮುಗಿದೋಗುತ್ತದೆ. ಆನಂತರ ಪುಷ್ಯ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ 9:13ವರೆಗಿರುತ್ತದೆ. ಆನಂತರ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3 ಗಂಟೆ 4 ನಿಮಿಷದವರೆಗೂ ಪುಷ್ಯ ನಕ್ಷತ್ರ 2ನೇ ಪಾದ. ಆನಂತರ ಬರೋದೇ ಪುಷ್ಯ ನಕ್ಷತ್ರದ 3ನೇ ಪಾದ. ಇದೆಲ್ಲ ಕಟಕ ರಾಶಿ. ಹಂಗಾಗಿ ಇವತ್ತಿನ ದಿನ ಪ್ರಕಾರ 100% ಶುಭ ಸಮಯ, 100% ಅಶುಭ ಸಮಯ ನೋಡೋಣ. ಮಧ್ಯಾಹ್ನ ಮೇಲೆ ಸರಿ ಇಲ್ಲ ಅಂತಂದರೂ ಎಮರ್ಜೆನ್ಸಿಗೆ ಆಗುವಂಥ ಟೈಮ್ನ ಕೊಡ್ತೀವಿ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ನಾವು ಹೇಳುವಂಥದ್ದು 10 ಗಂಟೆ 6 ನಿಮಿಷದ ಮೇಲೆ ಇದು ಸ್ವಲ್ಪ ಶುಭ ಸಮಯವಾದರೂ ಇದರಲ್ಲಿ ನಕ್ಷತ್ರ ಮತ್ತು ತಿಥಿ, ಇದರಲ್ಲಿ ತಿಥಿಯನ್ನು ಮೇಯ್ನಾಗಿ ನೋಡ್ತೀವಿ. 10 ಗಂಟೆ 6 ನಿಮಿಷದವರೆಗೂ ನವಮಿ ಇರೋದರಿಂದ ನವಮಿ ಮುಗಿದ ನಂತರ ಏನಾದ್ರು ಕಾರ್ಯಗಳು ಮಾಡೋದು, ಇಲ್ಲ ಒಂದು ಒಳ್ಳೆಯ ಡೇಟ್ಗಳು ನೋಡೋದು, ಇಂಥದನ್ನೆಲ್ಲ ಆಮೇಲೆ ಮಾಡಬೇಕಾಗ್ತದೆ. ಆಮೇಲೆ ಅಂತಂದರೆ ನಾವು ಬೇರೆ ವಿಷಯಗಳನ್ನ ನೋಡಬೇಕಾಗ್ತದೆ. ನಕ್ಷತ್ರ ಮುಗಿದ ಮೇಲೆ ಅಂದರೆ ಪುನರ್ವಸು ನಕ್ಷತ್ರ ಮುಗಿದ ನಂತರ ಆಮೇಲೆ ಇಲ್ಲ. ಹಂಗೆ ತಂದಾಗ ನಾವೇನು ಮಾಡಬೇಕು ಅಂದರೆ ಶುಭ ಸಮಯಗಳಲ್ಲಿ ರಾಹುಕಾಲ ಯಮಕಂಡ ಕಾಲಗಳನ್ನು ನೋಡಬೇಕಾಗ್ತದೆ. ಇದೆಲ್ಲ ಇರೋದರಿಂದ 10 ಗಂಟೆ 6 ನಿಮಿಷದ ಮೇಲೆ ಪ್ರಾರಂಭ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಬೋದು. ಅದಾದ ಸಮಯಗಳು ನಾವು ಹೇಳಿದಂತೆ 6:19ರಿಂದ 8:44 ಇದೊಂದು ಶುಭ ಸಮಯ. 9:36ರಿಂದ 10:52. ಆದರೂ 10 ಗಂಟೆ 6 ನಿಮಿಷದ ಮೇಲೆ ಮಾಡುವ ಕಾರ್ಯಗಳು 10:52ವರೆಗೂ ಶುಭವಾಗಿರುತ್ತೆ ಅಂತ. ಆದರೆ 10:52 ಒಳಗಡೆ ಸ್ಟಾರ್ಟ್ ಮಾಡಿಬಿಟ್ರೆ ಆ ಕಾರ್ಯಗಳು ಮುಂದೆ ಎಲ್ಲ ಚೆನ್ನಾಗಿರುತ್ತೆ ಅಂತ. 12:27ನ ಮೇಲೆ 12:47ವರೆಗೂ ಒಂದು ಸಮಯ. ಮಧ್ಯಾಹ್ನ 1:40ರಿಂದ 3:22ವರೆಗೂ ಒಂದು ಸಮಯ. ಸಂಜೆ 5 ಗಂಟೆ 1 ನಿಮಿಷದ ಮೇಲೆ ರಾತ್ರಿ 11:10ವರೆಗೂ ಒಂದು ಸಮಯ. ರಾತ್ರಿ 12:48ನ ಮೇಲೆ 3 ಗಂಟೆ 20 ನಿಮಿಷದವರೆಗೂ ಒಂದು ಸಮಯ. 4 ಗಂಟೆ 52 ನಿಮಿಷ ಬೆಳಗಿನ ಜಾವದ ಮೇಲೆ ಇನ್ನೂ ಶುಭವಾಗಿದೆ. ಆದರೆ ನಾನು ಫಸ್ಟ್ ಹೇಳಿದಂತೆ ಪುನರ್ವಸು ನಕ್ಷತ್ರ ಮುಗಿದ ನಂತರ ಮರಣಯೋಗ ಸ್ಟಾರ್ಟ್ ಆಗುತ್ತೆ ಅಂತಂದೀವಿ. ಆದರೂ ಇಷ್ಟು ಒಳ್ಳೆಯ ಟೈಮ್ ಏನಕ್ಕೆ ಅಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ ಮಾತ್ರ. ಆಸ್ಪತ್ರೆ ಕಾರ್ಯಗಳು, ಕೋರ್ಟ್ ಕಾರ್ಯಗಳು, ಸರ್ಕಾರಿ ಕಾರ್ಯಗಳು, ಇಂಥದಕ್ಕೆ ಮಾತ್ರ. ಆದ್ದರಿಂದ ಇದನ್ನು ನೆನಪಲ್ಲಿ ಸರಿಯಾಗಿ ನೀವು ಇಟ್ಕೋಬೇಕು. ನಾವು ಈ ವಿಷಯನ ಪದೇ ಪದೇ ಹೇಳ್ತೀವಿ. ಯಾಕೆಂತಂದರೆ ಪುನರ್ವಸು ನಕ್ಷತ್ರ ಇರುವ 3:24ವರೆಗೂ ಮಾತ್ರನೇ ಶುಭವಾಗಿದೆ. ಅದರಲ್ಲೂ ಹಣಕಾಸಿನ ವಿಷಯಕ್ಕೆ ಅದು ಶುಭವಲ್ಲ. ಆ ನಂತರ ಬರುವ ಪುಷ್ಯ ನಕ್ಷತ್ರ ಪ್ರಯಾಣಕ್ಕೆ ತಕ್ಕಂಥದ್ದಲ್ಲ. ಅಂದರೆ 3:25ನ ಮೇಲೆ ಇದು ಮರಣಕಾರ್ಯ ಅಂತ ಹೆಸರು.
ಆದ್ದರಿಂದ ಈ ಸಮಯದಲ್ಲಿ ಗಾಡಿಯಲ್ಲಿ ಸ್ಪೀಡಾಗಿ ಹೋಗೋದನ್ನು ಕಡಿಮೆ ಮಾಡಿಕೊಳ್ಳಿ. ಸಾಹಸ ಈ ಸಮಯಗಳಲ್ಲಿ ಬೇಡ. ಆಪ್ರೇಷನ್ ಈ ಟೈಮಲ್ಲಿ ಇಟ್ಕೊಳ್ಳೋದು ಬೇಡ. ಅಂದರೆ ಮಧ್ಯಾಹ್ನ 3:25 ಮೇಲೆ ಇಟ್ಕೋಬಾರ್ದು. ಇದೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ಬಚಾವಾಗ್ಬೋದು. ಇದನ್ನು ಹೆಚ್ಚಾಗಿ ಗಮನದಲ್ಲಿ ಇಟ್ಕೊಳ್ಳಿ. ಮತ್ತು ಈಗ 100% ಅಶುಭ ಸಮಯವನ್ನು ನೋಡೋಣ. ಈ 100% ಅಂತಂದಾಗ ಈ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಅಷ್ಟಿದ್ದರೆ ಶುಭವಾಗಿರುತ್ತೆ. 8:46ರಿಂದ 9:34ವರೆಗೂ ದುರ್ಮುಹೂರ್ತ. 10:54ರಿಂದ 12:25 ರಾಹುಕಾಲ ಮತ್ತು ವಿಷಕಾಲ. ಅದಕ್ಕೆ ನಾವು ಹೇಳಿದ್ದೀವಿ 10 ಗಂಟೆ 6 ನಿಮಿಷದ ಮೇಲೆ 10:52ವರೆಗೂ ಯಾವುದಾದ್ರು ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. 12:49ರಿಂದ ಮಧ್ಯಾಹ್ನ 1:38ವರೆಗೂ ದುರ್ಮುಹೂರ್ತ, ಒಳ್ಳೆಯದಲ್ಲ. ಮಧ್ಯಾಹ್ನ 3:25 ಮೇಲೆ 3:33ವರೆಗೂ ಇದು ಮೃತ್ಯು, ಪ್ರಯಾಣಗಳು, ಆಪರೇಷನ್ ಇಂಥ ವಿಷಯಗಳಲ್ಲಿ ಎಚ್ಚರ. ಅದೇ ಥರ 3:28 ಮೇಲೆ ಸಂಜೆ 4:59ವರೆಗೂ ಯಮಕಂಡ ಕಾಲವಿದೆ. ರಾತ್ರಿ 11:12ರಿಂದ ರಾತ್ರಿ 12:46ವರೆಗೂ ನಕ್ಷತ್ರ ವಿಷ ಘಟಿಕಾ ಕಾಲ. ಅಂದರೆ ಲೇಟ್ ನೈಟು 3:22 ಮೇಲೆ 4:50ವರೆಗೂ ವಿಷಕಾಲ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈ ಸಮಯಗಳಲ್ಲಿ ಪ್ರಾರಂಭ ಮಾಡಬಾರದು ಯಾವ ಹೊಸ ಕಾರ್ಯಗಳು. ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಾರ್ಯಗಳನ್ನು ಯಾವ ರೀತಿ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋಬೋದು. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.